ಚುನಾವಣಾ ಆಯೋಗವು ನಟ ದಳಪತಿ ವಿಜಯ್ ಪಕ್ಷ ತಮಿಳಿಗ ವೈಟ್ರಿ ಕಾಳಗಂ ವಿಜಿಲ್ ಚಿಹ್ನೆಯನ್ನು ನೀಡಿದೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಗೆ ಚಿಹ್ನೆಯಾಗಿ ಇದನ್ನು ನೀಡಲಾಗಿದೆ. ಪ್ರಣಾಳಿಕೆಯನ್ನ ರೂಪಿಸುವುದಕ್ಕೆ ಟಿವಿಕೆ ಚೆನ್ನೈನಲ್ಲಿ ತನ್ನ ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆಯನ್ನ ಕರೆದಿದೆ. ಅದರ ಬೆನ್ನಲ್ಲೇ ಹೊಸ ಚಿಹ್ನೆಯನ್ನ ನೀಡಲಾಗಿದೆ. ತಮಿಳುನಾಡು ವಿಧಾನಸಭೆಗೆ 2026ರಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಎಂತ ತಯಾರಿಗಳು ತಮಿಳುನಾಡಲ್ಲಿ ಆಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಎನ್ಡಿಎ ಈ ಸಾರಿ ತಮಿಳುನಾಡಿನಲ್ಲಿ ಕಮಲದ ಹೂವನ್ನ ಅರಳಿಸಲೇಬೇಕು ಅನ್ನೋ ರೀತಿಯ ಲೆಕ್ಕಾಚಾರದಲ್ಲಿ ಒಂದೊಂದೇ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಈ ಕಡೆ ವಿಜಯ್ ತಮಿಳುನಾಡಿನ ರಾಜಕಾರಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಈಗ ಸದ್ಯ ಅಲ್ಲಿರುವ ಉಳಿದ ಪಕ್ಷಗಳಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಕೆಲವು ದಿನಗಳಲ್ಲಿ ತಮಿಳುನಾಡು ಚುನಾವಣೆ ಘೋಷಣೆ ಆಗಲಿಕ್ಕೆ ತಮಿಳುನಾಡಿನಲ್ಲಿ ಕಮಾಲ್ ಮಾಡೋದಕ್ಕೆ ದಳಪತಿ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಟ ವಿಜಯ್ ಪಕ್ಷ ಟಿವಿಕೆಗೆ ವಿಜಿಲ್ ಚಿಹ್ನೆ ಸಿಕ್ಕಿದೆ. ಈ ಹಿಂದೆ ಬಿಗಿಲ್ ಅನ್ನುವಂತ ಸಿನಿಮಾ ಮಾಡಿದ್ದು ಇದೇ ವಿಜಯ್. ತಮಿಳುನಾಡಿನಲ್ಲಿ ವಿಜಿಲ್ ಅನ್ನ ಫೇಮಸ್ ಮಾಡಿತ್ತು ಚೆನ್ನೈ ಸೂಪರ್ ಕಿಂಗ್ಸ್. ವಿಜಿಲ್ ಪೋಡು ಅನ್ನೋದೇ ಚೆನ್ನೈ ಸೂಪರ್ ಕಿಂಗ್ಸ್ ನ ಹಾಡು. ಇದೀಗ ವಿಜಯ್ಗೆ ವಿಜಿಲ್ ಪೋಡು ಅಂತ ಪ್ರಚಾರ ಮಾಡ್ತಾರಾ? ಅವರ ಪಾರ್ಟಿಗಾಗಿ ವಿಜಯ್ ನಟ ನಟಿಯರಿಗೆ ಮಣೆ ಹಾಕಿದ್ದಾರೆ ತಮಿಳುನಾಡು ಜನ. ರಾಜಕೀಯ ಪ್ರಚಾರಕ್ಕೆ ಸಿನಿಮಾ ಒಳ್ಳೆಯದು ಅಂತಾರೆ ತಮಿಳರು. ಡಿಎಂಕೆ ಸಂಸ್ಥಾಪಕ ಸಿಎನ್ ಅಣ್ಣಾದುರೈ ಚಿತ್ರಕಥೆ ಬರೀತಾ ಇದ್ದವರು. ತಮಿಳು ಸಿನಿಮಾ ಐಕಾನ್ ಎಂಜಿ ರಾಮಚಂದ್ರನ್ ಸಿಎಂ ಆದ್ರು. ಎಂಜಿಆರ್ ಬೆನ್ನಲ್ಲೇ ಜಯಲಲಿತಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ಅವರು ಕೂಡ ಸಿಎಂ ಆದ್ರು. ಎಂಜಿಆರ್ ಜೊತೆಗೆ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಜಯಲಲಿತಾ ಅವರು. ನಟನೆಯಿಂದಲೇ ತಮಿಳರ ಆರಾಧ್ಯ ದೈವ ಆಗಿದ್ದು ಜಯಲಲಿತಾ ಅವರು. ಇದೀಗ ತಮಿಳು ರಾಜಕೀಯಕ್ಕೆ ವಿಜಯ್ ಧುಮುಕಿದ್ದಾರೆ. ಇವರ ಸಾಲಲ್ಲಿ ಇವರು ಸೇರ್ತಾರಾ? ತಮಿಳುನಾಡು ಜನ ವಿಜಯ್ಗೆ ಜೈ ಅಂತಾರ? ವಿಜಿಲ್ ಹೊಡಿತಾರ? ಕಾದ್ ನೋಡಿ. ನೆಕ್ಸ್ಟ್, ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬರು ಎಫ್ಐಆರ್ ರದ್ದು ಮಾಡುವಂತೆ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳಿ ಮತ್ತೊಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಎರಡೂ ಕಡೆ ಆಗಿದ್ದು ನಿರಾಸೆ. ಚುನಾವಣಾ ಆಯೋಗವು ನಟ ದಳಪತಿ ವಿಜಯ್ ಪಕ್ಷ ತಮಿಳಿಗ ವೈಟ್ರಿ ಕಾಳಗಂ ವಿಜಿಲ್ ಚಿಹ್ನೆಯನ್ನು ನೀಡಿದೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಗೆ ಚಿಹ್ನೆಯಾಗಿ ಇದನ್ನು ನೀಡಲಾಗಿದೆ. ಪ್ರಣಾಳಿಕೆಯನ್ನ ರೂಪಿಸುವುದಕ್ಕೆ ಟಿವಿಕೆ ಚೆನ್ನೈನಲ್ಲಿ ತನ್ನ ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆಯನ್ನ ಕರೆದಿದೆ. ಅದರ ಬೆನ್ನಲ್ಲೇ ಹೊಸ ಚಿಹ್ನೆಯನ್ನ ನೀಡಲಾಗಿದೆ. ತಮಿಳುನಾಡು ವಿಧಾನಸಭೆಗೆ 2026ರಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಎಂತ ತಯಾರಿಗಳು ತಮಿಳುನಾಡಲ್ಲಿ ಆಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಎನ್ಡಿಎ ಈ ಸಾರಿ ತಮಿಳುನಾಡಿನಲ್ಲಿ ಕಮಲದ ಹೂವನ್ನ ಅರಳಿಸಲೇಬೇಕು ಅನ್ನೋ ರೀತಿಯ ಲೆಕ್ಕಾಚಾರದಲ್ಲಿ ಒಂದೊಂದೇ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಈ ಕಡೆ ವಿಜಯ್ ತಮಿಳುನಾಡಿನ ರಾಜಕಾರಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಈಗ ಸದ್ಯ ಅಲ್ಲಿರುವ ಉಳಿದ ಪಕ್ಷಗಳಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಕೆಲವು ದಿನಗಳಲ್ಲಿ ತಮಿಳುನಾಡು ಚುನಾವಣೆ ಘೋಷಣೆ ಆಗಲಿಕ್ಕೆ ತಮಿಳುನಾಡಿನಲ್ಲಿ ಕಮಾಲ್ ಮಾಡೋದಕ್ಕೆ ದಳಪತಿ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಟ ವಿಜಯ್ ಪಕ್ಷ ಟಿವಿಕೆಗೆ ವಿಜಿಲ್ ಚಿಹ್ನೆ ಸಿಕ್ಕಿದೆ. ಈ ಹಿಂದೆ ಬಿಗಿಲ್ ಅನ್ನುವಂತ ಸಿನಿಮಾ ಮಾಡಿದ್ದು ಇದೇ ವಿಜಯ್. ತಮಿಳುನಾಡಿನಲ್ಲಿ ವಿಜಿಲ್ ಅನ್ನ ಫೇಮಸ್ ಮಾಡಿತ್ತು ಚೆನ್ನೈ ಸೂಪರ್ ಕಿಂಗ್ಸ್. ವಿಜಿಲ್ ಪೋಡು ಅನ್ನೋದೇ ಚೆನ್ನೈ ಸೂಪರ್ ಕಿಂಗ್ಸ್ ನ ಹಾಡು. ಇದೀಗ ವಿಜಯ್ಗೆ ವಿಜಿಲ್ ಪೋಡು ಅಂತ ಪ್ರಚಾರ ಮಾಡ್ತಾರಾ? ಅವರ ಪಾರ್ಟಿಗಾಗಿ ವಿಜಯ್ ನಟ ನಟಿಯರಿಗೆ ಮಣೆ ಹಾಕಿದ್ದಾರೆ ತಮಿಳುನಾಡು ಜನ. ರಾಜಕೀಯ ಪ್ರಚಾರಕ್ಕೆ ಸಿನಿಮಾ ಒಳ್ಳೆಯದು ಅಂತಾರೆ ತಮಿಳರು. ಡಿಎಂಕೆ ಸಂಸ್ಥಾಪಕ ಸಿಎನ್ ಅಣ್ಣಾದುರೈ ಚಿತ್ರಕಥೆ ಬರೀತಾ ಇದ್ದವರು. ತಮಿಳು ಸಿನಿಮಾ ಐಕಾನ್ ಎಂಜಿ ರಾಮಚಂದ್ರನ್ ಸಿಎಂ ಆದ್ರು. ಎಂಜಿಆರ್ ಬೆನ್ನಲ್ಲೇ ಜಯಲಲಿತಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ಅವರು ಕೂಡ ಸಿಎಂ ಆದ್ರು. ಎಂಜಿಆರ್ ಜೊತೆಗೆ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಜಯಲಲಿತಾ ಅವರು. ನಟನೆಯಿಂದಲೇ ತಮಿಳರ ಆರಾಧ್ಯ ದೈವ ಆಗಿದ್ದು ಜಯಲಲಿತಾ ಅವರು. ಇದೀಗ ತಮಿಳು ರಾಜಕೀಯಕ್ಕೆ ವಿಜಯ್ ಧುಮುಕಿದ್ದಾರೆ.
ಇವರ ಸಾಲಲ್ಲಿ ಇವರು ಸೇರ್ತಾರ? ತಮಿಳುನಾಡು ಜನ ವಿಜಯ್ಗೆ ಜೈ ಅಂತಾರ? ವಿಸಿಲ್ ಹೊಡಿತಾರ? ಕಾದ್ ನೋಡಿ. ನೆಕ್ಸ್ಟ್, ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬರು ಎಫ್ಐಆರ್ ರದ್ದು ಮಾಡುವಂತೆ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳಿ ಮತ್ತೊಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಎರಡೂ ಕಡೆ ಆಗಿ ತಮಿಳುನಾಡು ವಿಧಾನಸಭೆಗೆ 2026ರಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಎಂತ ತಯಾರಿಗಳು ತಮಿಳುನಾಡಲ್ಲಿ ಆಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಎನ್ಡಿಎ ಈ ಸಾರಿ ತಮಿಳುನಾಡಿನಲ್ಲಿ ಕಮಲದ ಹೂವನ್ನ ಅರಳಿಸಲೇಬೇಕು ಅನ್ನೋ ರೀತಿಯ ಲೆಕ್ಕಾಚಾರದಲ್ಲಿ ಒಂದೊಂದೇ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಈ ಕಡೆ ವಿಜಯ್ ತಮಿಳುನಾಡಿನ ರಾಜಕಾರಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಈಗ ಸದ್ಯ ಅಲ್ಲಿರುವ ಉಳಿದ ಪಕ್ಷಗಳಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಕೆಲವು ದಿನಗಳಲ್ಲಿ ತಮಿಳುನಾಡು ಚುನಾವಣೆ ಘೋಷಣೆ ಆಗಲಿಕ್ಕೆ ತಮಿಳುನಾಡಿನಲ್ಲಿ ಕಮಾಲ್ ಮಾಡೋದಕ್ಕೆ ದಳಪತಿ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಟ ವಿಜಯ್ ಪಕ್ಷ ಟಿವಿಕೆಗೆ ವಿಸಿಲ್ ಚಿಹ್ನೆ ಸಿಕ್ಕಿದೆ. ಈ ಹಿಂದೆ ಬಿಗಿಲ್ ಅನ್ನುವಂತ ಸಿನಿಮಾ ಮಾಡಿದ್ದು ಇದೇ ವಿಜಯ್. ತಮಿಳುನಾಡಿನಲ್ಲಿ ವಿಸಿಲ್ ಅನ್ನ ಫೇಮಸ್ ಮಾಡಿತ್ತು ಚೆನ್ನೈ ಸೂಪರ್ ಕಿಂಗ್ಸ್. ವಿಸಿಲ್ ಪೋಡು ಅನ್ನೋದೇ ಚೆನ್ನೈ ಸೂಪರ್ ಕಿಂಗ್ಸ್ ನ ಹಾಡು. ಇದೀಗ ವಿಜಯ್ಗೆ ವಿಸಿಲ್ ಪೋಡು ಅಂತ ಪ್ರಚಾರ ಮಾಡ್ತಾರಾ? ಅವರ ಪಾರ್ಟಿಗಾಗಿ ವಿಜಯ್ ನಟ ನಟಿಯರಿಗೆ ಮಣೆ ಹಾಕಿದ್ದಾರೆ ತಮಿಳುನಾಡು ಜನ. ರಾಜಕೀಯ ಪ್ರಚಾರಕ್ಕೆ ಸಿನಿಮಾ ಒಳ್ಳೆಯದು ಅಂತಾರೆ ತಮಿಳರು. ಡಿಎಂಕೆ ಸಂಸ್ಥಾಪಕ ಸಿಎಸ್ ಅಣ್ಣಾದೊರೈ ಚಿತ್ರಕಥೆ ಬರೀತಾ ಇದ್ದವರು. ತಮಿಳು ಸಿನಿಮಾ ಐಕಾನ್ ಎಂಜಿ ರಾಮಚಂದ್ರನ್ ಸಿಎಂ ಆದ್ರು. ಎಂಜಿಆರ್ ಬೆನ್ನಲ್ಲೇ ಜಯಲಲಿತಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ಅವರು ಕೂಡ ಸಿಎಂ ಆದ್ರು. ಎಂಜಿಆರ್ ಜೊತೆಗೆ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಜಯಲಲಿತಾ ಅವರು. ನಟನೆಯಿಂದಲೇ ತಮಿಳರ ಆರಾಧ್ಯ ದೈವ ಆಗಿದ್ದು ಜಯಲಲಿತಾ ಅವರು. ಇದೀಗ ತಮಿಳು ರಾಜಕೀಯಕ್ಕೆ ವಿಜಯ್ ಧುಮುಕಿದ್ದಾರೆ. ಇವರ ಸಾಲಲ್ಲಿ ಇವರು ಸೇರ್ತಾರ? ತಮಿಳುನಾಡು ಜನ ವಿಜಯ್ಗೆ ಜೈ ಅಂತಾರ? ವಿಸಿಲ್ ಹೊಡಿತಾರ? ಕಾದ್ ನೋಡಿ. ನೆಕ್ಸ್ಟ್, ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬರು ಎಫ್ಐಆರ್ ರದ್ದು ಮಾಡುವಂತೆ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳಿ ಮತ್ತೊಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಎರಡೂ ಕಡೆ ಆಗಿದ್ದು ನಿರಾಸೆ. ಚುನಾವಣಾ ಆಯೋಗವು ನಟ ದಳಪತಿ ವಿಜಯ್ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ವಿಜಿಲ್ ಚಿಹ್ನೆಯನ್ನ ನೀಡಿದೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಗೆ ಚಿಹ್ನೆಯಾಗಿ ಇದನ್ನ ನೀಡಲಾಗಿದೆ. ಪ್ರಣಾಳಿಕೆಯನ್ನ ರೂಪಿಸುವುದಕ್ಕೆ ಟಿವಿಕೆ ಚೆನ್ನೈನಲ್ಲಿ ತನ್ನ ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆಯನ್ನ ಕರೆದಿದೆ. ಅದರ ಬೆನ್ನಲ್ಲೇ ಹೊಸ ಚಿಹ್ನೆಯನ್ನ ನೀಡಲಾಗಿದೆ. ತಮಿಳುನಾಡು ವಿಧಾನಸಭೆಗೆ 2026ರಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಎಂತ ತಯಾರಿಗಳು ತಮಿಳುನಾಡಲ್ಲಿ ಆಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಎನ್ಡಿಎ ಈ ಸಾರಿ ತಮಿಳುನಾಡಿನಲ್ಲಿ ಕಮಲದ ಹೂವನ್ನ ಅರಳಿಸಲೇಬೇಕು ಅನ್ನೋ ರೀತಿಯ ಲೆಕ್ಕಾಚಾರದಲ್ಲಿ ಒಂದೊಂದೇ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಈ ಕಡೆ ವಿಜಯ್ ತಮಿಳುನಾಡಿನ ರಾಜಕಾರಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಈಗ ಸದ್ಯ ಅಲ್ಲಿರುವ ಉಳಿದ ಪಕ್ಷಗಳಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಕೆಲವು ದಿನಗಳಲ್ಲಿ ತಮಿಳುನಾಡು ಚುನಾವಣೆ ಘೋಷಣೆ ಆಗಲಿಕ್ಕೆ ತಮಿಳುನಾಡಿನಲ್ಲಿ ಕಮಾಲ್ ಮಾಡೋದಕ್ಕೆ ದಳಪತಿ ವಿಜಯ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಟ ವಿಜಯ್ ಪಕ್ಷ ಟಿವಿಕೆಗೆ ವಿಸಿಲ್ ಚಿಹ್ನೆ ಸಿಕ್ಕಿದೆ. ಈ ಹಿಂದೆ ಬಿಗಿಲ್ ಅನ್ನುವಂತ ಸಿನಿಮಾ ಮಾಡಿದ್ದು ಇದೇ ವಿಜಯ್. ತಮಿಳುನಾಡಿನಲ್ಲಿ ವಿಸಿಲ್ ಅನ್ನ ಫೇಮಸ್ ಮಾಡಿತ್ತು ಚೆನ್ನೈ ಸೂಪರ್ ಕಿಂಗ್ಸ್. ವಿಸಿಲ್ ಪೋಡು ಅನ್ನೋದೇ ಚೆನ್ನೈ ಸೂಪರ್ ಕಿಂಗ್ಸ್ ನ ಹಾಡು. ಇದೀಗ ವಿಜಯ್ಗೆ ವಿಸಿಲ್ ಪೋಡು ಅಂತ ಪ್ರಚಾರ ಮಾಡ್ತಾರಾ? ಅವರ ಪಾರ್ಟಿಗಾಗಿ ವಿಜಯ್ ನಟ ನಟಿಯರಿಗೆ ಮಣೆ ಹಾಕಿದ್ದಾರೆ ತಮಿಳುನಾಡು ಜನ. ರಾಜಕೀಯ ಪ್ರಚಾರಕ್ಕೆ ಸಿನಿಮಾ ಒಳ್ಳೆಯದು ಅಂತಾರೆ ತಮಿಳರು. ಡಿಎಂಕೆ ಸಂಸ್ಥಾಪಕ ಸಿಎಸ್ ಅಣ್ಣಾದೊರೈ ಚಿತ್ರಕಥೆ ಬರೀತಾ ಇದ್ದವರು. ತಮಿಳು ಸಿನಿಮಾ ಐಕಾನ್ ಎಂಜಿ ರಾಮಚಂದ್ರನ್ ಸಿಎಂ ಆದ್ರು. ಎಂಜಿಆರ್ ಬೆನ್ನಲ್ಲೇ ಜಯಲಲಿತಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ಅವರು ಕೂಡ ಸಿಎಂ ಆದ್ರು. ಎಂಜಿಆರ್ ಜೊತೆಗೆ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಜಯಲಲಿತಾ ಅವರು. ನಟನೆಯಿಂದಲೇ ತಮಿಳರ ಆರಾಧ್ಯ ದೈವ ಆಗಿದ್ದು ಜಯಲಲಿತಾ ಅವರು. ಇದೀಗ ತಮಿಳು ರಾಜಕೀಯಕ್ಕೆ ವಿಜಯ್ ಧುಮುಕಿದ್ದಾರೆ. ಇವರ ಸಾಲಲ್ಲಿ ಇವರು ಸೇರ್ತಾರ? ತಮಿಳುನಾಡು ಜನ
ವಿಜಯ್ಗೆ ಜೈ ಅಂತಾರ, ವಿಸಿಲ್ ಹೊಡಿತಾರ? ಕಾದ್ ನೋಡೋಣ. ನೆಕ್ಸ್ಟ್